ಹಲೋ ಮಕ್ಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆರಿ ಹ್ಯಾಪಿ ಈವ್ನಿಂಗ್ ಟು ಆಲ್ ಆಫ್ ಯು. ತುಂಬಾ ಚೆನ್ನಾಗಿತ್ತಲ್ಲ ಪಲ್ಲವಿ ಮ್ಯಾಮ್ ಸೆಷನ್? ವೆರಿ ನೈಸ್. ಐ ಹೋಪ್ ಯು ಆಲ್ ಆಫ್ ಯು ಎಂಜಾಯ್. ಅದೇ ತರಾನೇ ಇವಾಗ ನಾವು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನೋಡೋಣ. ಇದೇ ಅದೇ ರೀತಿಯಾಗಿ ನಾವು ಆಟದ ಮೂಲಕ ಮತ್ತೆ ನಿಮ್ ಸುತ್ತಮುತ್ತ ಇರೋ ವಸ್ತುಗಳ ಬೇಸ್ ಮಾಡಿ ಇವತ್ತಿನ ಸೆಷನ್ ಇರತ್ತೆ. ನಿಮ್ಮೆಲ್ಲರಿಗೂ ಎಷ್ಟು ಪರಿಚಯವಾಗಿದೆ? ಹೌ ಮಚ್ ಯು ಆರ್ ನೋಯಿಂಗ್ ಅಬೌಟ್ ದ ಥಿಂಗ್ಸ್ that are around you, the things that you are seeing every day. Are you able to see me simple sentence or simply name the objects at least? Okay. Our session is going to be fun-filled, very interactive. Okay. Let's start our session with a small motivation quote and few things to adding to our general knowledge. Okay. Attached to our general knowledge, we'll see few questions. Okay. Not two. You must be aware of it, but still added information would be given. ನಿಮ್ಗೆ ತಿಳಿದಿರೋ ವಿಷಯಗಳೇ ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ವಿಷಯನ ನಾನು ಕೊಡ್ತೀನಿ ನಿಮ್ಗೆ. ಓಕೆನಾ? I hope my screen is visible. The shared screen is visible to all of you. If so, put a thumbs up ಅಂತ ಹೇಳ್ಬೋದು. ಏನ? ಸೊ ಜುಲೈ ತಿಂಗಳು ಕೊಟ್ಬಿಟ್ಟಿದೆ ಅಲ್ವಾ? ನಿನ್ನೆ ಜುಲೈ ತಿಂಗಳಿನ ಮೊದಲನೇ ದಿನ. ಏನ ದಿನಕ್ಕೆ ವಿಶೇಷತೆ ಗೊತ್ತಿದೆಯಾ ನಿಮ್ ಯಾರಿಗಾದ್ರು? ಈ ಜುಲೈ ತಿಂಗಳಲ್ಲಿ ಏನು ಹಬ್ಬ ಅಷ್ಟೇನಿಲ್ಲ. ಜುಲೈ 1st there is something important. What is it about? ಗೊತ್ತಿದ್ಯಾ? ನಿನ್ನೆ ನ್ಯಾಷನಲ್ ಡಾಕ್ಟರ್ಸ್ ಡೇ. ನಿನ್ನೆ ನ್ಯಾಷನಲ್ ಡಾಕ್ಟರ್ಸ್ ಡೇ. ಯಾಕೆ ಈ ದಿನವನ್ನ ಆಚರಿಸ್ತಾರೆ ಅಂದ್ರೆ, ಈ ಪಿಕ್ಚರ್ ಅಲ್ಲಿ ನೋಡೋರು ಬಿಧನ್ ಚಂದ್ರ ರಾಯ್ ಅನ್ನೋರು. ಹಿ ವಾಸ್ ಅ ಫೇಮಸ್ ಫಿಸಿಷಿಯನ್ ಅಂಡ್ ಭಾರತ್ ರತ್ನ ಅವಾರ್ಡಿ. Okay, so to commemorate doctors around us, we celebrate National Doctors Day. Okay, can anyone identify who this renowned personality is? ಯಾರಂತ ಗೊತ್ತಾ ಇವರು? ನಿಮ್ಮೆಲ್ಲರಿಗೂ ಅನೇಕವಾಗಿ ಪರಿಚಯವಾಗಿರೋರೆ. ಗೊತ್ತಿದ್ಯಾ? ಗೊತ್ತಿದ್ರೆ ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಎಸ್, ಒಬ್ರು ಹೇಳಿದ್ದಾರೆ ನಮ್ಮ ದೇಶದ ಪ್ರೆಸಿಡೆಂಟ್ ಅಂತ. ಎಸ್ ದ್ರೌಪದಿ ಮುರ್ಮು. ಯಾವಾಗ ಅವರು ಪ್ರೆಸಿಡೆಂಟ್ ಆದ್ರು ಅಂತ ಯಾರ್ದಾದ್ರು ತಿಳಿದಿದ್ಯಾ? She became president on July 25th, 2022. In the year 2022, on July 25th, she became the 15th president of India. So added information for you. You would be knowing she is Draupadi Murmu. ಯಾವಾಗ ಅವ್ರು ಪ್ರೆಸಿಡೆಂಟ್ ಆದ್ರು? ಎಷ್ಟನೇ ಪ್ರೆಸಿಡೆಂಟ್ ಅವರು? 15ನೇ ಪ್ರೆಸಿಡೆಂಟ್ ನಮ್ಮ ದೇಶಕ್ಕೆ. ಅದಲ್ಲದೆ ಯಾವಾಗ ಸೇರಿದ್ರು ಪ್ರೆಸಿಡೆಂಟ್ ಆಗಿ? ಯಾವಾಗ ಪ್ರೆಸಿಡೆಂಟ್ ಆಗಿ ಆದ್ರು? ಜುಲೈ 25th, 2022 ಈ ವರ್ಷ. ನೆನಪಲ್ಲಿ ಇಟ್ಕೊಳ್ತೀರಾ? Along with the information that you are knowing the personality already, these things are added information. Alright? ಇವೆಲ್ಲನೂ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ? ಆಲ್ರೈಟ್. ಪಾಸಿಟಿವ್ ಆಗಿ ಇರ್ಬೇಕು. ಯಾವಾಗ್ಲೂ ಹೇಳ್ತಾರಲ್ಲ ಮನೆಯಲ್ಲಿ, ನಾವು ಎಷ್ಟು ಪಾಸಿಟಿವ್ ಆಗಿ ಇರ್ತೀರೋ ಅಷ್ಟು ಒಳ್ಳೇದು ನಡೆಯುತ್ತೆ ನಮಗೆ ಅಲ್ವಾ? ಸೊ ಪಾಸಿಟಿವಿಟಿ ಇಸ್ seeing. Positivity is choosing to see opportunities in challenges. ನಮ್ಗೆ ಎಷ್ಟೇ ಚಾಲೆಂಜಸ್ ಬಂದ್ರು ಅದರಲ್ಲಿ ಏನ್ ಒಳ್ಳೇದು ನಡೆಯುತ್ತೆ ಅನ್ನೋ ಒಂದು ವಿಷಯವನ್ನ ನಾವು ನೋಡ್ಬೇಕು. ಇಟ್ ಇಸ್ ದ ಮೈಂಡ್ ಸೆಟ್ ದಟ್ ಟರ್ನ್ಸ್ ಆಬ್ಸ್ಟಕಲ್ಸ್ ಇಂಟು ಗ್ರೋತ್. ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯದಲ್ಲೂ ನಾವು ಪಾಸಿಟಿವ್ ಆಗಿ ಇದರಿಂದ ಏನೋ ನಾನು ಕಲಿಬಹುದು ಅನ್ನೋ ಥಾಟ್ ಬಂದ್ಬಿಟ್ರೆ ನೀವು ಖಂಡಿತ ಗ್ರೋ ಆಗ್ತೀರಾ.
ಅದನ್ನೇ ನೆನ್ಕೊಂಡು ಗಾಬರಿ ಪಡೋದಿಲ್ಲ. ಡೆಫಿನೆಟ್ಲಿ ನಾಟ್ ಡಿಪೆಂಡ್ ಫಾರ್ ಇಟ್. ನೀವು ಅದನ್ನ ಅಬ್ಸ್ಟಕಲ್ ಆಗಿ ಅನ್ಕೊಳ್ಳಲ್ಲ. ಖಂಡಿತವಾಗಿ ನೀವು ಬೆಳೆಯೋದಿಕ್ಕೆ ಅದೊಂದು ತಡೆಗಳಾಗಿ ನೀವು ತಗೊಳ್ತೀರಾ. ಓಕೆ, ಯು ವಿಲ್ ಟೇಕ್ ಇಟ್ ಆಸ್ ಅ ಸ್ಟೆಪಿಂಗ್ ಸ್ಟೋನ್. ಯು ವಿಲ್ ನೆವರ್ ಟೇಕ್ ಇಟ್ ಆಸ್ ಅನ್ stone that obstructs your journey. Okay, so positivity is choosing to see opportunities in challenges. ಎಷ್ಟೇ ಕಷ್ಟವಾದ ಸಂದರ್ಭಗಳು ಬಂದ್ರು ಅದ್ರಲ್ಲಿ ಒಳ್ಳೇದು ನಡೆಯುತ್ತೆ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ನಮ್ಮಲ್ಲಿ ಇದ್ರೆ ಖಂಡಿತವಾಗಿ ನಾವು ಮುಂದೆ ಹೋಗ್ಬೋದು. ಆಯ್ತಾ? ಸೊ ಈ ಒಂದು ಸಣ್ಣ ಪುಟ್ಟ ಥಾಟು, ಅದಲ್ಲದೆ ಕೆಲವು ಪ್ರಶ್ನೆಗಳು ದೇಶದ ಬಗ್ಗೆ, ಅದನ್ನ ನಾವು ತಿಳ್ಕೊಂಡ್ವಿ. ನೀವೆಲ್ಲರೂ ಸ್ಕೂಲ್ಗೆ ಹೇಗೆ ಹೋಗ್ತೀರಾ? Can you say how you go to school? Okay, ಬಸ್ಸಲ್ಲಿ ಹೋಗ್ತೀರಾ? ವೆರಿ ಗುಡ್. ಒಬ್ರು ಸೈಕಲ್ ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ವೆರಿ ನೈಸ್. I go by cycle. All right. So what are all the things that you see while you go to school? ಸ್ಕೂಲಿಗೆ ಹೋಗುವಾಗ ಬರೋ ದಾರಿಯಲ್ಲಿ ಏನೆಲ್ಲ ನೀವು ನೋಡ್ತೀರಾ ಹೇಳ್ಬೋದಾ? ಓಕೆ, ಮೆಡಿಕಲ್ ಶಾಪು, ಕರೆಕ್ಟು, ವೆರಿ ಗುಡ್. ಹಾಸ್ಪಿಟಲ್ ಬರುತ್ತೆ, ಬಸ್ ಸ್ಟ್ಯಾಂಡ್ ಬರುತ್ತೆ, ವೆರಿ ನೈಸ್. ಮಾರ್ಕೆಟ್, ಓಕೆ, ಬಸ್ಸು, ವ್ಯಾನ್ ಹೇಳಿದ್ದಾರೆ. ಐ ಸಿ ಬಸ್ಸಸ್ ಅಂತ ಹೇಳಿದ್ದಾರೆ. ಓಕೆ, ಲೆಟ್ ಮಿ ಶೋ ಯು ಫ್ಯೂ ಥಿಂಗ್ಸ್ that you usually see while you are going to school. Okay, I'll show the picture. Will you be able to name it or identify what is it? These are the common things that we see while we go outside. ನೀವು ಹೋಗುವಾಗ ಏನೆಲ್ಲ ನೋಡ್ತೀರಾ ಹೋಗೋ ದಾರಿಯಲ್ಲಿ ಅಂತಾನೆ ನಾನು ಕೇಳಿದ್ದು ಅಲ್ವಾ? ಸೊ ಹೋಗೋ ದಾರಿಯಲ್ಲಿ ತರಕಾರಿ ಅಂಗಡಿ ಇರುತ್ತೆ, ಇದೇನಿದು ಮೆಡಿಕಲ್ ಶಾಪ್ ಇರುತ್ತೆ. ವೆರಿ ಗುಡ್, ಮೆಡಿಕಲ್ ಶಾಪ್. ಐ ಸಿ ಮೆಡಿಕಲ್ ಶಾಪ್. ಓಕೆ, what is this? You see bus stand, bus stop, bus stand. Very good. One student has told me, I see a bus stop. Okay, this one, we'll eliminate this picture as we have identified it. ಇದೇನಿದು? ಇವಾಗ ನಾವು ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಏನಾದ್ರೂ ಒಂದು ಪಾರ್ಟ್ ಕೆಲಸ ಮಾಡ್ತಿಲ್ಲ ಅಂದ್ರೆ, ಇಲ್ಲ ಗಾಡಿ ಮುಂದೆ ಹೋಗ್ತಿಲ್ಲ ಅಂದ್ರೆ ಇವ್ರ ಸಹಾಯ ನಮ್ಗೆ ಬೇಕಲ್ವಾ? We see mechanic shop. There are mechanic shops around us. Okay, mechanic shops. So these places are you are very much familiar. ಬೇರೆ ಸ್ಕೂಲ್ಗಳು ಬರುತ್ತೆ ಅಲ್ವಾ? ನಾವು ಹೋಗೋ ದಾರಿಯಲ್ಲಿ ನಮ್ಮ ಸ್ಕೂಲ್ ಮಾತ್ರ ಅಲ್ಲ, ಬೇರೆ ಸ್ಕೂಲ್ಗಳು ಬರುತ್ತಲ್ವಾ? School, you come across a school. Then you need to put petrol for the vehicle that you are going in. ನೀವು ಹೋಗೋ ಗಾಡಿಯಲ್ಲಿ ಪೆಟ್ರೋಲ್ ಹಾಕ್ಬೇಕಾಗತ್ತೆ. ಆ ಗಾಡಿಗೆ ಪೆಟ್ರೋಲ್ ಬೇಕಲ್ವಾ? ಸೊ ಯು ಕಮ್ ಅಕ್ರಾಸ್ ಪೆಟ್ರೋಲ್ ಬಂಕ್ ಆರ್ ಪೆಟ್ರೋಲಿಯಂ ಬಂಕ್ಸ್. ಎಷ್ಟೋ ಅಂಗಡಿಗಳಲ್ಲಿ ಬಟ್ಟೆ ಮಾರಾಟ ಮಾಡ್ತಾರೆ. ಯು ಕಮ್ ಅಕ್ರಾಸ್ ಅ ಟೆಕ್ಸ್ಟೈಲ್ ಶಾಪ್. ಎಸ್, ಲೈಕ್ ಪರ್ಚೇಸಿಂಗ್ ಡ್ರೆಸ್ಸಸ್. ಯಾ, ವೆರಿ ನೈಸ್. Textile or a clothing store. Which one? Okay, one of you have told me it is a park. I like playing in the park. Yes, children love playing in the park, right? Very good. I like to play in the park ಅಂತ ಒಬ್ರು ಹೇಳಿದ್ದಾರೆ. ಇದು ಯಾರಿಗ ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ. ಬರೋ ದಾರಿಯಲ್ಲಿ ಹೋಟೆಲ್ಗಳು ಬರ್ತಾನೆ ಇರತ್ತಲ್ವಾ? ಘಮ ಘಮ ಅಂತ ಪರಿಮಳ ಬರುತ್ತೆ ಆ ಹೋಟೆಲ್ ಇಂದ. come across hotels. And what else? Are these the only things that we come across? Are there many more things? What is this one? You come across a supermarket. Yeah, you come across a shop or a supermarket. This one. How many of you are fond of reading books? ಓದೋ ಅಭ್ಯಾಸ ಎಷ್ಟು ಜನಕ್ಕಿದೆ ಮಕ್ಕಳೇ?
Okay, I've got a reply saying that I love reading adventure stories. Wow, good. Very happy that you like reading adventure stories. ಹಾಸ್ಪಿಟಲ್ ನೋಡ್ತೀರಾ, ದಾರಿಯಲ್ಲಿ ಇರುತ್ತೆ ಖಂಡಿತ. ಸೊ ಯು ಹ್ಯಾವ್ ಟೋಲ್ಡ್ ಮೀ ಫ್ಯೂ ಪ್ಲೇಸಸ್ ಆಫ್ ಥಿಂಗ್ಸ್ ದಟ್ ಯು ಸಿ ವೈಲ್ ಯು ಗೋ ಈ ಸ್ಕೂಲ್ಗೆ ಹೋಗೋ ದಾರಿಯಲ್ಲಿ ಏನೆಲ್ಲ ನೋಡ್ತೀರಾ, ಯಾವ ಅಂಗಡಿ ಎಲ್ಲ ಇದೆ, ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟಿದ್ದೀರಾ, ಕರೆಕ್ಟಾ? ಇವಾಗ ನಾವು ಹೋಗೋ ದಾರಿಯಲ್ಲಿ ನೋಡ್ಬಿಟ್ವಿ ಏನೆಲ್ಲ ನೋಡ್ತೀವಿ, ಯಾವ ಅಂಗಡಿಗಳೆಲ್ಲ ಇರತ್ತಂತ ಹೇಳ್ಬಿಟ್ಟಿದ್ದೀರಾ. ಇವಾಗ ನಿಮ್ ಸುತ್ತಮುತ್ತ ನೀವು ನೋಡಿ, ನಿಮ್ ಪಕ್ಕದಲ್ಲಿ ಇರೋ ವಸ್ತುಗಳು ಏನಿದೆ ಅಂತ ಹೇಳಕ್ಕಾಗತ್ತಾ? ನೀವು ಕೂತಿರೋ ಜಾಗದಲ್ಲಿ ಏನೆಲ್ಲ ನೀವು ನೋಡ್ತಿದ್ದೀರಾ? ವಾಟ್ ಆರ್ ಆಲ್ ದ ಥಿಂಗ್ಸ್ ದಟ್ ಯು ಸಿ ಅರೌಂಡ್ ಯು? ಕೆನ್ ಯು ಸೇ ಮೀ? ಕೆನ್ ಯು ನೇಮ್ ದಮ್? ಹೇಳಕ್ಕಾಗತ್ತಾ? You can tell me in the chat box or unmute yourself and say as well. ನಾನು ಪಿಕ್ಚರ್ ತೋರಿಸಿದ್ರೆ ಇವಾಗ ಹೇಳ್ಬೋದಾ? Have an interesting activity for you wherein you are going to guess things that you usually see, objects. Okay, one moment. The house, first we'll list out the things that we see in the house. ಅದಕ್ಕೆ ಒಂದು ಸಣ್ಣ ಪುಟ್ಟ ಸೆಂಟೆನ್ಸ್ ಅದನ್ನು ನೋಡ್ಬಿಡೋಣ. ಮನೇಲಿ ಏನೆಲ್ಲ ನೋಡ್ತೀರಾ ಮಕ್ಕಳೇ ನೀವು? ಓಕೆ, ಟಿವಿ, ಫ್ರಿಡ್ಜ್, ನೈಸ್. What else? By looking at the pictures, will you tell me? All right. I hope screen is pretty much visible. ಏನಿದು? ಬೆಡ್. We have beds at home. I sleep on the bed. ಹೇಳ್ಬೋದಾ? I sleep on the bed. ಏನಿದು? ಫ್ರಿಡ್ಜ್. ಹೇಳಿದ್ರಿ ನೀವೇ. The fridge keeps the food cold. ತಂಪಗೆ ಇಟ್ಕೊಳತ್ತಲ್ವಾ ಊಟವನ್ನ. ಇದೇನು ಮುಖ ನೋಡ್ತೀವಲ್ವಾ, ಮುಖ ನೋಡ್ಕೊಳ್ಳೋಕೆ ಉಪಯೋಗವಾಗುತ್ತೆ. ಐ ಸಿ ಮೈ ಸೆಲ್ಫ್ ಇನ್ ದ ಮಿರರ್. ನಮ್ಮನ್ನೇ ನೋಡ್ಕೊಳ್ಳೋಕೆ ಮಿರರ್, ಅದನ್ನ ನಾವು ಬಳಸ್ತೀವಿ. ಇದೇನಿದು? ಕ್ಲಾಕ್. ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಕ್ಲಾಕ್ ಟೆಲ್ಸ್ ದ ಟೈಮ್. ಇಷ್ಟು ಟೈಮ್ ಆಗತ್ತೆ ಅಂತ ಹೇಳತ್ತೆ. ನೀವು ನೋಡಿದ್ರೆ ಅನೇಕವಾಗಿರೋ ಈ ಸೆಂಟೆನ್ಸ್ ಗಳಲ್ಲಿ ನಾನು ಬೆಡ್ ಮೇಲೆ ಮಲ್ಕೊಳ್ತೀನಿ ಹೀಗೆ ಹೇಳ್ತೀವಾ ಕನ್ನಡದಲ್ಲಿ? ಅಂದ್ರೆ ಆ ಬೆಡ್ ಅನ್ನೋ ಪದ, ಆ ಇಂಗ್ಲಿಷ್ ಪದನ ನಾವು ಬಳಸ್ತೀವಿ. ಸೊ ಮೋಸ್ಟ್ ಆಫ್ ದಿ ಸೆಂಟೆನ್ಸಸ್ ದಟ್ ವಿ ಸ್ಪೀಕ್, ಕನ್ನಡದಲ್ಲೇ ಮಾತಾಡುವಾಗ ಇಂಗ್ಲಿಷ್ ವರ್ಡ್ಸ್ ಬಂದೇ ಬರುತ್ತೆ. ಸೊ ಹಂಗಂದ್ರೆ ಏನು, ನಮ್ಗೆ ಇಂಗ್ಲಿಷ್ ಮಾತಾಡೋದು ತುಂಬಾ ಸುಲಭನೇ. ಯಾಕೆ? ನಾವು ಆಲ್ರೆಡಿ ನಾವು ಮಾತೃಭಾಷೆ ಮಾತಾಡುವಾಗ ಇಂಗ್ಲಿಷ್ ವರ್ಡ್ಸ್ ನಾವು ಜಾಸ್ತಿ ಬಳಸ್ತಾನೆ ಇದೀವಿ. ಸೊ ಇಟ್ ಇಸ್ ವೆರಿ ಮಚ್ ಈಸಿ ಫಾರ್ ಅಸ್ ಟು ಸ್ಪೀಕ್ ಇನ್ ಇಂಗ್ಲಿಷ್, ರೈಟ್? ಆಲ್ಮೋಸ್ಟ್ ಯು ಹ್ಯಾವ್ ಕವರ್ಡ್ ದಿ ವರ್ಡ್ಸ್. ನೀವು ಸಾಧಾರಣವಾಗಿ ಮಾತಾಡುವಾಗ ಪದಗಳು ಇಂಗ್ಲಿಷ್ ವರ್ಡ್ಸ್ ಇರತ್ತೆ ಮಧ್ಯದಲ್ಲಿ, ಅದನ್ನ ಉಪಯೋಗಿಸ್ತೀರ. ಬೇರೆ ಸಣ್ಣ ಪುಟ್ಟ ಪದಗಳನ್ನ ನೀವು ಸೇರಿಸ್ಬೇಕು. ಅದು ಗೊತ್ತಾಗ್ಬಿಟ್ರೆ ಅಷ್ಟೇ ನೀವು ಸರಳವಾಗಿ ಮಾತಾಡ್ತೀರಾ. ಒಂದು ಈ ಹೆದರಿಕೆ, ಮಾತಾಡ್ಬೇಕು ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಇರ್ಬೇಕು. ವಿ ನೀಡ್ ಟು ಹ್ಯಾವ್ ದಿಸ್ ಥಾಟ್ ದಟ್ ಐ ವಿಲ್ ಸ್ಪೀಕ್. ಏನು ಹೆಸಿಟೇಷನ್ ಇಲ್ಲ ಅನ್ನೋದು ನಮ್ಮಲ್ಲಿ ಇರ್ತಾನೆ ಇರ್ಬೇಕು. ಹಾಗಿದ್ರೆ ಮಾತ್ರ ನಾವು ತುಂಬಾ ಚೆನ್ನಾಗಿ ಮಾತಾಡ್ಬೋದು. ಆ ಹೆಸಿಟೇಷನ್ ನಮ್ಮಿಂದ ಹೊಟ್ಟೋಗ್ಬಿಡ್ಬೇಕು. ಇವಾಗ ಸಣ್ಣ ಪುಟ್ಟ ಮಗು ಅದೇನ್ ಮಾತಾಡುವಾಗ ಫ್ಲೂಯೆಂಟ್ ಆಗಿ ಸೆಂಟೆನ್ಸ್ ಮಾತಾಡ್ತಾ ಅಮ್ಮ, ಅಪ್ಪ, ಬಾ 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 ಅಂತ ಹೇಳ್ತಾ ಇತ್ತು ಅಲ್ವಾ? ಅದಾದ್ಮೇಲೆ ಪ್ರತಿಯೊಂದು ಪದ ಬಂತು, ಮಾತಾಡಕ್ ಶುರು ಮಾಡುದು. ಅದೇ ತರಾನೇ ಇಂಗ್ಲಿಷು, ಆಯ್ತಾ? ಮೋಸ್ಟ್ ಆಫ್ us are knowing the words that we use in our daily conversation. ಅದು ನಾವು ಮಾತೃಭಾಷೆಯಲ್ಲಿ ಮಾತಾಡುವಾಗ ಇಂಗ್ಲಿಷ್ ವರ್ಡ್ಸ್ ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಸೊ ಅದಾದ್ಮೇಲೆ ಸಣ್ಣ ಪುಟ್ಟ ಪದಗಳನ್ನ ಮಧ್ಯದಲ್ಲಿ ಸೇರಿಸ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ವರ್ಡ್, ಚೇರ್. ಐ ಸಿಟ್ ಆನ್ ದ ಚೇರ್. ಒಬ್ರು ಹೇಳ್ತಿದ್ದಾರೆ ದ ಚೇರ್ ಹ್ಯಾಸ್ 4 legs ಅಂತ. ಓಕೆ,
Sofa. I sit on the sofa. Lamp. ಬೆಳಕು ಕೊಡತ್ತಲ್ಲ. The lamp gives light. The lamp is bright. Okay. The lamp is bright ಅಂತ ಒಬ್ರು ಹೇಳ್ತಿದ್ದಾರೆ. ಇದೇನಿದು? ಹಾಸಿಗೆ ಮೇಲೆ ಇರುತ್ತಲ್ಲ ಪಿಲ್ಲೋ. The pillow is soft. ಯಾರು ಇವ್ರು? ಮನೇಲಿ ಇದ್ದಾರೆ. ಯಾರಪ್ಪ ಇವ್ರು? Okay, it is a picture for a towel. I dry with a towel. Table. We eat at the table. Key. The key opens the door. Coffee or tea or the cup. I drink in the cup. The cup ಮೂಲಕ ಕುಡಿತೀನಿ. So these are the words. Things. I'm sorry. These are the things that we come across in our house. While you go to a shop, if at all your mother says to buy few things, ಅಮ್ಮ ಅಂಗಡಿಗೆ ಹೋಗ್ಬಿಟ್ಟು ಕೆಲವು ಸಾಮಾನುಗಳನ್ನ ತಗೊಂಬಾಕ್ಬಿಟ್ಟ ಅಂತ ಹೇಳ್ಬಿಟ್ರೆ ನಾವೇನ್ ಮಾಡ್ತೀವಿ? ಏನೆಲ್ಲಾ ನೋಡ್ತೀವ ಅಂಗಡಿಯಲ್ಲಿ? ಇಷ್ಟು ವಿಷಯಗಳಿರತ್ತಲ್ವಾ? ನಮ್ಗಲ್ಲಿ ದುಡ್ಡು ಬೇಕು, ಆ ಟ್ರಾಲಿ ಇರತ್ತೆ, ಹಣ್ಣು, ವೆರಿ ಗುಡ್, ತರಕಾರಿಗಳಿರತ್ತೆ, ಬ್ಯಾಸ್ಕೆಟ್, ಬಿಲ್ ಕೊಡ್ತಾರೆ, ವೆರಿ ನೈಸ್. ನೋಡೋಣ. ಮನಿ, ಐ ಯೂಸ್ ಮನಿ ಟು ಬೈ ಥಿಂಗ್ಸ್. Okay, you see this trolley over there. ಸಾಮಾನುಗಳನ್ನ ಹಾಕಿಟ್ಕೊಳಕ್ ಬೇಕಲ್ಲ. ಐ ಪುಷ್ ದಿ ಕಾರ್ಟ್. ನಾವೇ ತಳ್ಕೊಂಡು ಹೋಗ್ಬೇಕಲ್ಲ ಸಾಮಾನುಗಳನ್ನ ಹಾಕ್ಬಿಟ್ರೆ. ವೆಜಿಟೇಬಲ್ಸ್. ವೆಜಿಟೇಬಲ್ಸ್ ಆರ್ ಹೆಲ್ದಿ. ಬ್ರೆಡ್. Come across this bread. All the eatables would be found in the provision store or the shop. I put the items in a bag. ನಾನು ತಗೊಳ್ಳೋ ವಸ್ತುಗಳನ್ನ ಬ್ಯಾಗ್ ಅಲ್ಲಿ ಹಾಕ್ತೀನಿ. ಫ್ರೂಟ್ ಇಸ್ ಸ್ವೀಟ್. ಇದೇನಿದು? ಶೆಲ್ಫ್. ಆ ಸಾಮಾನುಗಳನ್ನ ಎಲ್ಲಿ ಇಟ್ಟಿರ್ತಾರೆ? ಶೆಲ್ಫ್ ಮೇಲೆ ಇಟ್ಟಿರ್ತಾರೆ. ಐಟಮ್ಸ್ ಆರ್ ಆನ್ ದಿ ಶೆಲ್ಫ್. ಪ್ರತಿಯೊಂದು ವಸ್ತು ಸಾಮಾನ ತಗೊಳ್ಳುವಾಗ ಏನಿರುತ್ತೆ? ಅದ್ರದ್ದು ಎಷ್ಟು ಬೆಲೆ ಅಂತ ಹಾಕಿರ್ತಾರೆ ಅಲ್ವಾ? ಪ್ರೈಸ್. ದ ಪ್ರೈಸ್ ಇಸ್ ಲೋ. ತುಂಬಾ ಕಮ್ಮಿ ಇದೆ. ದ ಪ್ರೈಸ್ ಇಸ್ ಲೋ. ದ ಪ್ರೈಸ್ ಇಸ್ ಹೈ. ಎಸ್, certain goods cost is very high. Very nice. Receipt. I have the receipt. ನಾವು ದುಡ್ಡು ಕಟ್ಟಾದ್ಮೇಲೆ ನಮ್ಗೊಂದು ರೆಸಿಪ್ಟ್ ಕೊಡ್ತಾರಲ್ಲ, ಅಂದ್ರೆ ಈ ಸಾಮಾನನ್ನ ತಗೊಂಡಿದೀವಿ ಅಂತ. I have the receipt. The shopkeeper gave me the receipt. Very good. Basket. I carry the basket. I put the items in the basket. Nice. What is this? ಗಿಫ್ಟ್. ಇಟ್ ಇಸ್ ಅ ನೈಸ್ ಗಿಫ್ಟ್. ಇವಾಗ ನೀವು ಜಾಸ್ತಿ ಸಾಮಾನುಗಳನ್ನ ತಗೊಂಡ್ಬಿಟ್ಟಿದೀರಾ ಅಂದ್ರೆ ಕೆಲವು ಅಂಗಡಿಯಲ್ಲಿ ಗಿಫ್ಟ್ ಕೊಡ್ತಾರೆ, ಕೂಪನ್ ತರ ಕೊಡ್ತಾರೆ. ಇಟ್ ಇಸ್ ಅ ನೈಸ್ ಗಿಫ್ಟ್ ಅಂತ ಹೇಳ್ಬೋದಾ? ಅವ್ರು ಕೊಟ್ಟಾದ್ಮೇಲೆ so are you able to identify most of the things while you are at home, while you go to the shop? Yes. Shoe. These shoes fit well. ಸರಿಗಿದೆ ನನ್ನ ಕಾಲಿಗೆ. ಹಾಸ್ಪಿಟಲ್. ಹುಷಾರಿಲ್ಲ ಅಂದ್ರೆ ನಾವು ಹೋಗ್ತೀವಲ್ವಾ ಹಾಸ್ಪಿಟಲ್. ಅಲ್ಲಿ ಇವ್ರನ್ನ ಖಂಡಿತವಾಗಿ ನಮ್ಗೆ ಗೊತ್ತಿರತ್ತೆ. We visit, we see doctor, nurse. Yeah, very good. They'll give us tablets, medicines, injection. Very good. You are naming it very well. Stethoscope. Then you have wheelchair. Okay. All right. Doctor. The doctor helps me. Then he or she gives us a capsule or tablets. The medicine makes me better. ನನ್ನ ಸರಿ ಮಾಡಿಸತ್ತಲ್ಲ ಅದು ಕೊಟ್ಟಿರೋ ಔಷಧಿಗಳು. The scale checks weight. ನಾವೆಷ್ಟು ತೂಕ ಇದೀವಿ ಅಂತ ಅದು ಹೇಳತ್ತೆ. The bandage covers a cut. ಗಾಯ ಆಗಿತ್ತಂದ್ರೆ ಅದನ್ನ ಸರಿ ಮಾಡಿಸತ್ತದು. ಮಾಸ್ಕ್. The mask keeps us safe. ಯಾವುದೇ ಒಂದು ಕಾಯಿಲೆ ಬರ್ದೆ ಅದು ನಮ್ಮನ್ನ ಕಾಪಾಡತ್ತೆ, ನೋಡ್ಕೊಳತ್ತೆ. Stethoscope. The doctors use this. Almost most of the items that you come across in hospital, you have guessed it rightly. This one, it's a crutch. The crutch helps me walk. ನಡೆಯಕ್ ಆಗ್ತಿಲ್ಲ ಅಂದ್ರೆ ಇದು ಇಟ್ಕೊಂಡೇ ನಡೀತಾರೆ ಹಾಸ್ಪಿಟಲ್ಗಳಲ್ಲಿ.
ಹುಷಾರಿಲ್ಲ, ಈ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಅಲ್ವಾ. ಇಟ್ ಇಸ್ ಫಾಸ್ಟ್, ದ ಆಂಬ್ಯುಲೆನ್ಸ್ ಇಸ್ ಫಾಸ್ಟ್ ಹೇಗಿದೆ ಅಂತ ಹೇಳ್ತಿದೆ ಈ ವಾಕ್ಯ. ವೀಲ್ ಚೇರ್ ಇಟ್ ಹೆಲ್ಪ್ಸ್ ಮೀ ಮೂವ್, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದಿಕ್ಕೆ ಅದು ನಮ್ಮನ್ನ ಸಹಾಯ ಮಾಡತ್ತೆ. ನರ್ಸ್, ದ ನರ್ಸ್ ಇಸ್ ಕೈಂಡ್, ಡಾಕ್ಟರ್ ಜೊತೆ ಅವ್ರು ಇರ್ತಾರೆ, ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ದೇ ವಿಲ್ ಬಿ ವೆರಿ ಕೈಂಡ್. ದ ಡಾಕ್ಟರ್ ಯೂಸಸ್ ಅ ಸಿರಿಂಜ್, ಕೊನೆಯದಾಗಿ ಅವ್ರು ನಮ್ಗೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಏನೆಲ್ಲ ಔಷಧಿಗಳನ್ನ ಇನ್ನು 1 ವಾರಕ್ಕೋ 3 ದಿನಕ್ಕೆ ತಗೊಬೇಕು ಅಂತ. ರೈಟ್, ದೇ ಗಿವ್ ದ ಚಾರ್ಟ್ ಶೋಸ್ ಅಸ್ ಪ್ರೋಗ್ರೆಸ್, ಹೇಗ್ ನಡೀತಿದೆ, ಸರಿಗಿದ್ಯಾ, ಮುಂದೆ ಏನ್ ಟ್ರೀಟ್ಮೆಂಟ್ ಬೇಕು ಅವೆಲ್ಲ ಹೇಳುತ್ತೆ ಅಲ್ವಾ. ಕ್ಯಾನ್ ಟೇಕ್ ಇಟ್ ಆಸ್ ಪ್ರಿಸ್ಕ್ರಿಪ್ಷನ್ ಆರ್ ಚಾರ್ಟ್. ಓಕೆ, ಆಲ್ ರೈಟ್, ಯು ಹ್ಯಾವ್ named the things that come across in shop, hotel, sorry, in house, the shop, and in the hospital. Good. Now being able to identify the places, things that you have at home, that you come across in shops, hospital. Very good, children. ಇದೇ ತರ ಇವಾಗ ಮುಂದೆ ಬರೋ ಆ 10 ನಿಮಿಷ ಸಮಯಕ್ಕೆ ನಾವೇನ್ ಮಾಡೋಣ ಗೊತ್ತಾ, ಕ್ರಿಟಿಕಲ್ ಥಿಂಕಿಂಗ್. ಕ್ರಿಟಿಕಲ್ ಥಿಂಕಿಂಗ್ ಅದೇನದು, ತುಂಬಾ ಯೋಚನೆ ಮಾಡ್ಬೇಕಾ? ಶುಡ್ ವಿ ಥಿಂಕ್ ಅ ಲಾಟ್? ಅದೇನ್ ಅಷ್ಟು ಹೆದರಿಕೆ ಆಗಿರ್ಬೇಕಾ ಮ್ಯಾಮ್? ತುಂಬಾ ಭಯ ಆಗತ್ತಲ್ಲ ಆ ಹೆಸರು ಕೇಳಿದ್ರೇನೆ. ಅಷ್ಟೇನಿಲ್ಲ. ನಾವು ಯಾವುದೇ ಒಂದು ವಿಷಯವನ್ನ ಮಾಡಿದ್ರು ಯಾಕೆ ಮಾಡ್ತಿದೀವಿ, ಏನಕ್ಕೆ ಆ ಕೆಲಸವನ್ನ ಮಾಡ್ತಿದೀವಿ, ಆ ರೀಸನಿಂಗ್ ನಮ್ಮಲ್ಲಿ ಬರ್ಬೇಕು. ಯಾರೇ ಒಬ್ರು ಹೇಳಿದ್ರೆ ಹಾಗೆ ಮಾಡೋಂಗಿಲ್ಲ. ವಿ ನೀಡ್ ಟು ಥಿಂಕ್ ವೈ ಇಟ್ ಇಸ್ ಬೀನ್ ಡನ್, ಯಾಕೆ ಮಾಡ್ಬೇಕು, ಅದಕ್ಕಿಂತ ಏನಾದ್ರೂ ಕಾರಣ ಇದೆಯಾ, ಇವೆಲ್ಲಾನು ನಮ್ಗೆ ತಿಳಿದಿರ್ಬೇಕಲ್ವಾ. ಅದೇ ತರಾನೇ ಅದನ್ನ ಹೆಚ್ಚು ಮಾಡಿಸೋದಿಕ್ಕೆ ನಮ್ಮಲ್ಲಿ ಈ ಪ್ರಶ್ನೆಗಳು, ಈ ಕ್ರಿಟಿಕಲ್ ಥಿಂಕಿಂಗ್, ಈ ಪ್ರಶ್ನೆಗಳನ್ನ ನಾವು ಉತ್ತರಿಸಕ್ಕೆ ನಮ್ಗೆ ಸಹಾಯ ಮಾಡತ್ತೆ. ಇಟ್ ಹೆಲ್ಪ್ಸ್ ಅಸ್ ಟು ಥಿಂಕ್, ರೈಟ್. ಸಿ ಫ್ಯೂ ಕ್ವೆಶನ್ಸ್. ಮೊದಲು ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಏನಂತ ನಾವು ತಿಳ್ಕೊಂಬಿಡೋಣ. ಓಕೆ, ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊತೀನಿ. ಏನಿದು ಒಂದು, ಅದಂದ್ರೆ ಏನಂತ ತಿಳ್ಕೊಂಬಿಡೋಣ. ಸೊ ಇಟ್ಸ್ ಫಾರ್ ಥಿಂಕಿಂಗ್ ಯೋರ್ ಸೆಲ್ಫ್, ಆಸ್ಕಿಂಗ್ ಕ್ವೆಶನ್ಸ್. ಯಾಕೆ, ಏನಕ್ಕೆ, ಅವೆಲ್ಲ ನಾವು ಕೇಳ್ಬೇಕು. ಯಾವುದೇ ಒಂದು ವಿಷಯ ನಮ್ಮಲ್ಲಿ ಒಬ್ರು ಹೇಳ್ತಿದ್ದಾರೆ ಅಂದ್ರೆ ಅದೆಲ್ಲ ನಮ್ಗೆ ತಿಳಿದಿರ್ಬೇಕು. ಅಂಡ್ ಇಟ್ ಹೆಲ್ಪ್ಸ್ ಅಸ್ ಇನ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಲಾಜಿಕಲಿ. ಆಸ್ಕಿಂಗ್ ವೈ, ಡೋಂಟ್ ಜಸ್ಟ್ ಅಕ್ಸೆಪ್ಟ್ ಥಿಂಗ್ಸ್, ಫೈಂಡ್ ದ ರೀಸನ್. ಆ ಕಾರಣವನ್ನ ನಾವು ತಿಳ್ಕೊಬೇಕು. ಯಾವುದೇ ಒಂದು ವಿಷಯವನ್ನ ಹಾಗೆ ನಾವು ಅದನ್ನ ಅಕ್ಸೆಪ್ಟ್ ಮಾಡೋಂಗಿಲ್ಲ. ಯೂಸ್ ಎವಿಡೆನ್ಸ್ ಟು ಸಪೋರ್ಟ್ ಯುವರ್ ಐಡಿಯಾಸ್. ಅದನ್ನ ಪ್ರೂಫ್ ಮಾಡೋದಕ್ಕೆ ಏನಾದ್ರು ಒಂದು ವಿಷಯ ಇದೆಯಾ, ಎವಿಡೆನ್ಸ್ ಇದೆಯಾ, ಅದನ್ನ ನಾವು ಸಪೋರ್ಟ್ ಮಾಡೋದಕ್ಕೆ ಬಳಸ್ಕೋಬೇಕು. ಮೇಕಿಂಗ್ ಸ್ಮಾರ್ಟ್ ಚಾಯ್ಸಸ್, ಥಿಂಕ್ ಬಿಫೋರ್ ಯು ಆಕ್ಟ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಸೊ ದೀಸ್ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ಸ್ ಇಟ್ ಹೆಲ್ಪ್ಸ್ ಅಸ್ ಇನ್ ದೀಸ್ ಮೆನಿ ಥಿಂಗ್ಸ್. ಯಾಕೆ ಅಂತ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಉಪಯೋಗವಾಗುತ್ತೆ. ಆಲ್ಸೋ ಇಟ್ ಹೆಲ್ಪ್ಸ್ ಅಸ್ ಫೈಂಡಿಂಗ್ ಪ್ರೂಫ್. ಸ್ಮಾರ್ಟ್ ಆಗಿರೋ ಚಾಯ್ಸ್ ನ ನಾವು ಸೆಲೆಕ್ಟ್ ಮಾಡೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಆಯ್ತಾ, ಅದೇನಪ್ಪಾ ಅದು ನೋಡೋಣ. ಇವಾಗ ನೀವೇ ನನಗೆ ಐಡೆಂಟಿಫೈ ಮಾಡಿ ಹೇಳ್ತೀರಾ. ಸೊ ಸಮಥಿಂಗ್ ಬೇಸ್ಡ್ ಆನ್ ದಿ ಪ್ಯಾಟರ್ನ್ 2, 4, 6, 8 ಅದಾದ್ಮೇಲೆ ಬರೋ ನಂಬರ್ ಹೇಳಕ್ಕಾಗತ್ತಾ? ಯಾವ್ದು ಬರತ್ತಂತ ಇಲ್ಲಿ ಕೊಟ್ಟಿರೋ ನಂಬರ್ಸ್ಗಳಲ್ಲಿ 9, 10, 12, 14, 9, 10, 12, 14. What would be the next number that would come after 8? By looking at this pattern, what do you think the next number would be? No, it isn't 12. Yes, it is 10. We are adding 2.
ಈಚ್ ಟೈಮ್. ಯಾಕಂತ ಇಲ್ಲಿ ರೀಸನ್ ಕೊಡ್ತಿದೆ ನೋಡಿ. ನಾವು ಬರೀ ತಪ್ಪಾಗಿರೋ ಆನ್ಸರ್ನ ಚೂಸ್ ಮಾಡ್ಬಿಟ್ರೆ ಅದು ಬಿಡೋದಿಲ್ಲ. ನಾವು ಸರಿಯಾಗಿರೋ ಆನ್ಸರ್ನ ಚೂಸ್ ಮಾಡಾದ್ಮೇಲೆ ಯಾಕದು ಸರಿ ಅನ್ನೋ ರೀಸನ್ ನಮ್ಗೆ ಕೊಡ್ತಿದೆ. ವಿ ಆರ್ ನಾಟ್ ಜಸ್ಟ್ ಬ್ಲೈಂಡ್ಲಿ ಅಕ್ಸೆಪ್ಟಿಂಗ್ 10 is the next number. We are reasoning it out. Why 10 is the next number? ಯಾವ ಪ್ಯಾಟರ್ನ್ ಅಲ್ಲಿ ಬರ್ತಿದೆ, ಯಾಕೆ 10 ಅನ್ನೋದು ನೆಕ್ಸ್ಟ್ ನಂಬರ್? ಇದು ತುಂಬಾ ಸುಲಭವಾಗಿರೋ ಪ್ರಶ್ನೆ, ನೀವೆಲ್ಲರೂ ಐಡೆಂಟಿಫೈ ಮಾಡಿರ್ತೀರಾ ಅಲ್ವಾ? ಇಲ್ಲಿ ನೋಡೋಣ ಮುಂದೆ ಪ್ಯಾಟರ್ನ್ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ. ಎ ಸಿ ಇ ಜಿ ಡ್ಯಾಶ್. ನೆಕ್ಸ್ಟ್ ಬರೋ ಲೆಟರ್ ಏನು? ಎ ಸಿ ಇ ಜಿ ಅದಾದ್ಮೇಲೆ ಹೇಳಕ್ಕಾಗತ್ತಾ? ಒಂದೊಂದು ಅಕ್ಷರ ಬಿಟ್ಟು ಬರೆದಿದ್ದಾರೆ ಅಲ್ವಾ? ಸೊ ಇವಾಗ ಏನಾಗತ್ತೆ, ಜಿ ಆದ್ಮೇಲೆ ಹೆಚ್ ಬರಿಬೇಕಾ ಇಲ್ಲಿ? ನೆಕ್ಸ್ಟ್ ಲೆಟರ್ ಇಸ್ ಹೆಚ್? ನೋ, ಕೆ ಅಲ್ಲ ಮಕ್ಕಳೇ, ಐ. ಎಕ್ಸಲೆಂಟ್. ವಿ ಆರ್ ಸ್ಕಿಪ್ಪಿಂಗ್ 1 letter ಈಚ್ ಟೈಮ್. ಪ್ರತಿಯೊಂದು ಸಮಯನೂ ಒಂದೊಂದು ಲೆಟರ್ನ ನಾವು ಸ್ಕಿಪ್ ಮಾಡ್ತಾ ಇದೀವಿ. 100, 90, 80, 70. What will be the next number? Is it 60? Shall we check? Yes, it is 60. We are subtracting 10 each time. ಪ್ರತಿಯೊಂದು ಸಮಯನೂ 100 ಆದ್ಮೇಲೆ 90 ಅಂತ ಕೊಟ್ಟಿದ್ದಾರೆ, 10ನ್ನ ಕಮ್ಮಿ ಮಾಡಿದ್ದಾರೆ. ಅದೇ ತರಾನೇ ಅದಾದ್ಮೇಲೆ ಬರೋ ನಂಬರ್ಗಳಿಗೂ 10 ಕಮ್ಮಿ ಮಾಡ್ತಾನೆ ಹೋಗಿದ್ದಾರೆ ಅಲ್ವಾ? So you are not only identifying the pattern, you are learning why this is to be the next number. ಆ ರೀಸನ್ ನೀವು ಹೇಳ್ತಾ ಇದ್ದೀರಾ. ಯು ಆರ್ ನಾಟ್ ಜಸ್ಟ್ ಟೆಲಿಂಗ್ ದ ಆನ್ಸರ್, ಯು ಆರ್ ರೀಸನಿಂಗ್ ಇಟ್ ಔಟ್. ನೀವು ಯೋಚನೆ ಮಾಡಿ ನನ್ಗೆ ಹೇಳ್ತಿದ್ದೀರಾ ಯಾಕದು ನೆಕ್ಸ್ಟ್ ನಂಬರ್ ಅಂತ ಅಲ್ವಾ? ದಟ್ ಇಸ್ ವೈ ದೀಸ್ ಕ್ವೆಶನ್ಸ್ ಆರ್ ಟು ಬಿ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ಸ್. ಸ್ಪಾಟ್ ದಿ ಇಂಟ್ರೂಡರ್. ಏನಲ್ಲ ಇದೆ ಈ ಪ್ರಶ್ನೆಯಲ್ಲಿ ನೋಡೋಣ. ಆಹಾ, ಕಲರ್ಫುಲ್ ಆಗಿದೆ ಅಲ್ಲ, ನೋಡೋಣ. This pattern, you come across banana, grapes, a rat or a mouse. Then we have apple, which is the odd one out. Spot the intruder. Which one doesn't belong over here? Is it banana? Someone says it's banana. No, it isn't banana. Yes, this is the C option. Correct. Mice is an animal. The others are fruits. See, it is telling me why is it to be the right answer. ಯಾಕದು ಸರಿಯಾಗಿರೋ ಉತ್ತರ ಅಂತಾನು ನಮ್ಗೆ ಹೇಳುತ್ತಿದೆ. Next question. Find the intruder. Come across a bird again. What bird is it? Cuckoo. Okay. Next we have a dove or a pigeon. Parrot. Okay. The next one is a cat. ಯಾವ್ದು ಇದರಲ್ಲಿ odd one ಮಕ್ಕಳೇ? ಆಹಾ, ವೆರಿ ಗುಡ್. ಕ್ಯಾಟ್ ಅಂತ ಹೇಳಿದ್ದಾರೆ. ಕ್ಯಾಟ್ ಇಸ್ ಅನ್ ಅನಿಮಲ್, ಲ್ಯಾಂಡ್ ಅನಿಮಲ್. ಎಸ್, ದ ಅದರ್ಸ್ ಆರ್ ಬರ್ಡ್ಸ್. ಮಿಕ್ಕಿರೋದೆಲ್ಲ ಪಕ್ಷಿಗಳು, ಇದೊಂದೇ ಪ್ರಾಣಿ ಅಲ್ವಾ? ಆ ಕಾರಣಕ್ಕೋಸ್ಕರನೇ ಇದು ಆಡ್ ಒನ್ ಅಂತ ನಾವು ಹೇಳ್ತಾ ಇರೋದು. 4 ಅಕ್ಷರಗಳಲ್ಲೂ ಸ್ಕ್ವೇರೇ ಇದೆಯಾ? ಇಲ್ಲ, ಒಂದರಲ್ಲಿ ಹಣ್ಣಿದೆ, ಮಿಕ್ಕಿರೋ 3 ಸ್ಕ್ವೇರ್ ಇರೋದು. Yes, you are absolutely right. Mango is a fruit. The others are colors. Okay, you can tell it as shape. ಒಬ್ರು ಹೇಳಿದ್ರು ಇದರಲ್ಲಿ ಶೇಪ್ ಸ್ಕ್ವೇರ್ ಇದೆ ಮ್ಯಾಮ್, ಮಿಕ್ಕಿರೋ ಒಂದು ಹಣ್ಣಾಗಿದೆ ಅಂತ. Yes, your reasoning is very much correct. What have they done? The remaining 3 are colors. One is a fruit ಅಂತ ಹೇಳಿದ್ದಾರೆ. Both are right. Bus, car, tree, cycle. Tree? Yes, tree is a plant. The others are vehicles. So these simple set of questions, okay, that I have posted today will definitely help you think why we are choosing this particular answer. The last one, order the steps. ಯಾವ ಆರ್ಡರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೇಕು ಆಯ್ತಾ? ಅದಾದ್ಮೇಲೆ ಏನ್ ಬರ್ಬೇಕು ಅಂತ. ಮೊದಲು ಬೀಜಗಳನ್ನ ನಾವು ಸೋ ಮಾಡ್ತೀವಿ, ಅದಾದ್ಮೇಲೆ ಏನ್ ಬರುತ್ತೆ? 3ನೇದು ಹಾರ್ವೆಸ್ಟ್. ಸೊ ವಾಟ್ ವುಡ್ ಯು ಬಿ ಡೂಯಿಂಗ್ ದ ನೆಕ್ಸ್ಟ್ ಸ್ಟೆಪ್? ಯು ಬಿ ವಾಟರಿಂಗ್, ಸ್ಲೀಪಿಂಗ್, ರನ್ನಿಂಗ್, ಈಟಿಂಗ್? ವಿ ವುಡ್ ಬಿ ವಾಟರಿಂಗ್. ಬೀಜಗಳನ್ನ ಹಾಕಾಮೇಲೆ ಮಲ್ಕೊಂಡ್ಬಿಡ್ತೀವ? ಇಲ್ಲ, ವಾಟರಿಂಗ್ ಇಸ್ ಎಸೆನ್ಷಿಯಲ್ ಫಾರ್ ಪ್ಲಾಂಟ್ ಗ್ರೋತ್.
ರೈಟ್? ದಟ್ ವುಡ್ ಬಿ ದ ನೆಕ್ಸ್ಟ್ ಸ್ಟೆಪ್. ಎದ್ದೇಳ್ತೀರಾ, ಅದಾದ್ಮೇಲೆ ಏನು ಮಾಡ್ತೀರಾ, ಆಮೇಲೆ ಸ್ಕೂಲ್ ಹೋಗ್ತೀರಾ ಕೊಟ್ಟಿದೆ. ಸೊ ವಾಟ್ ವುಡ್ ಬಿ ಆರ್ ನೆಕ್ಸ್ಟ್ ಟಾಸ್ಕ್? ವಿಲ್ ಬಿ ಅಗೇನ್ ಸ್ಲೀಪ್ ಇನ್ ದಿ ಬೆಡ್? ನೋ, ವಿಲ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್. ಈ ಸೀಕ್ವೆನ್ಸ್ ಅಲ್ಲಿ ನೋಡಿದ್ರೆ ಈ ಆಪ್ಷನ್ ನಾವು ಚೂಸ್ ಮಾಡ್ತೀವಿ. ಕರೆಕ್ಟ್, ನೀವು ಹೇಳಿರೋ ಪ್ರಕಾರ ಬ್ರೇಕ್ಫಾಸ್ಟ್ ಅನ್ನೋದು ಸರಿ. ಲಾಸ್ಟ್ ಒನ್, ಮಿಕ್ಸ್ ಫ್ಲವರ್ ಡ್ಯಾಶ್ ಈಟ್. ಸ್ಲೀಪ್, ಬೇಕ್, ವಾಶ್, ಜಂಪ್. ಇವಾಗ ಕೇಕ್ ಮಾಡ್ತಿದ್ದಾರೆ ಅನ್ಕೊಂಡು, ಆ ಗೋಧಿನೋ ಆ ಹಿಟ್ಟನ್ನ ಕಳಿಸ್ತಾರೆ. ಅದಾದ್ಮೇಲೆ ಅದನ್ನ ಅವನಲ್ಲೋ ಕುಕ್ಕರ್ ಅಲ್ಲಿ ಬೇಯಿಸ್ತಾರೆ. ಅದಾದ್ಮೇಲೆ ತಾನೇ ತಿನ್ನೋದು. ಸೊ ಕರೆಕ್ಟ್, ವಿ ವುಡ್ ಬೇಕ್. ಬೇಕಿಂಗ್ ಇಸ್ ನೆಸೆಸರಿ ಟು ಕುಕ್ ದಿ ಡವ್. ವೆರಿ ಗುಡ್. So I hope all of you would have understood the pattern, the odd one out, the sequence in which it is appearing. Right? It would have made you think pretty much well. So that is it for the day. Thank you so much, students. Have a great day ahead. Jai Hind, Jai Bharat, Jai Vidya Shakti.